ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇರುವಂಥದ್ದು. ಬಟ್ ಕೆ ಇ ಅವರ ಕಡೆಯಿಂದ ಒಂದೇ ಒಂದು ಅಪ್ಡೇಟ್. ಆ್ಯಕ್ಚುಲಿ ನಾವು ಇನ್ನೊಂದು ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಕೆ ಇ ಅವರು ಯಾವಾಗ ಮನಸ್ಸು ಮಾಡ್ತಾರೆ ನೋಡಬೇಕು. ಅದೇನಂತ ಅಂದರೆ, ತಮಗೆಲ್ಲರೂ ಗೊತ್ತಿರೋ ಹಾಗೆ ಮೊನ್ನೆ KCET 2025 ರಿಸಲ್ಟ್ 24th ಮೇ ಏನು ಬಂದಿತ್ತು, ಆವಾಗ ಭಾಳಷ್ಟು ಜನ ವಿದ್ಯಾರ್ಥಿಗಳ ಒಂದು ರಿಪೀಟರ್ಸ್ ವಿದ್ಯಾರ್ಥಿಗಳ ರ್ಯಾಂಕ್ ಬಂದಿರಲಿಲ್ಲ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ 0 ಅಂತ ಇತ್ತು. ಸೊ ಆವಾಗ ಕೆ ಇ ಅವರು ಏನು ಮಾಡಿದರು ಅಂದರೆ, ಒಂದು ನೋಟಿಫಿಕೇಷನ್ ಕೊಟ್ಟುಬಿಟ್ಟು, ನೀವು ವಿದ್ಯಾರ್ಥಿಗಳ ಕಡೆಯಿಂದ ಹಾಗಂತ ನೋಡಿದರೆ ಸ್ಟೇಟ್ ಬೋರ್ಡ್ ಎಸ್ಪೆಷಲಿ ಅವರ ಕಡೆಯಿಂದ ಏನೂ ತಪ್ಪಿಲ್ಲದೆ ಇದ್ದರೂ ಕೂಡ, ಸೊ ಕೆ ಇ ಅವ್ರ ಕಡೆಯಿಂದ ನೋಟಿಫಿಕೇಷನ್ ಏನು ಬಂದಿತ್ತು ಅಂದರೆ, ನೀವು ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ನ ರಾಂಗ್ ಹಾಕಿರೋದಕ್ಕೆ ಬಂದಿಲ್ಲ, ಅದಕ್ಕಾಗಿ ನಾವು ಒಂದು ಲಿಂಕನ್ನು ಕೊಟ್ಟು ಮಾರ್ಕ್ಸನ್ನು ಎಂಟ್ರಿ ಮಾಡ್ತೀವಿ ಅಂಥೇಳಿ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಹೇಳ್ತೀವಿ ಅಂಥೇಳಿ ಕೊಟ್ಟಿದ್ರು. ಅದೆಲ್ಲ ಆಗಿದೆ. 29ನೇ ತಾರೀಕಿಗೆ ನೀವು ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಳಿ ಅಂತಲೂ ಕೂಡ ಆ ಒಂದು ನೋಟಿಫಿಕೇಷನಲ್ಲಿ ಹೇಳಲಾಗಿತ್ತು. ಆದರೆ ಇವತ್ತು 30ನೇ ತಾರೀಕು ನೋಡಿ, ಅವತ್ತು ಕೊಟ್ಟಿರುವಂಥ ನೋಟಿಫಿಕೇಷನ್ ಇದು, ಹೌದಾ? 29ನೇ ತಾರೀಕು ರಿಂದು ನೀಡಲಾಗುವುದು ಅಂತ ಇದೆ. ಸೊ 29 ಅಲ್ಲ, 30ನೇ ತಾರೀಕು ಇವತ್ತು ಆಲ್ಮೋಸ್ಟ್ ಮುಗಿದೇ ಬಿಡ್ತು. ಇನ್ನು 31 ನಾಳೆಗೆ ನಾವು ಮತ್ತೆ ಕಾಯಬೇಕಾಗ್ತದೆ ಅಷ್ಟೇ. ಅಂದರೆ ಇನ್ನೂವರೆಗೂ ಕೂಡ KCET ಎಕ್ಸಾಮಿನೇಷನ್ ಏನು ಬರೆದಂಥ ವಿದ್ಯಾರ್ಥಿಗಳು ಮೊನ್ನೆ ರ್ಯಾಂಕ್ ಬಂದಿರಲಿಲ್ಲ, ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿದ್ದಾರೆ, ಅಂಥವರ ರ್ಯಾಂಕ್ ಇನ್ನೂ ಕೂಡ ಬಂದಿಲ್ಲ. ಸೊ ಅಟ್ಲೀಸ್ಟ್ ಕೆ ಇ ಅವರು ಇನ್ನೊಂದು ನೋಟಿಫಿಕೇಷನ್ ಆದರೂ ಕೊಡಬೇಕು. ಇವತ್ತು ನಾವು ಕೊಡ್ತಾ ಇಲ್ಲ, ನಾಳೆ ಕೊಡ್ತೀವಿ ಅಥವಾ ನಾಡಿದ್ದು ಕೊಡ್ತೀವಿ, ಒಂದು ಪರ್ಟಿಕ್ಯುಲರ್ ಡೇಟನ್ನು ಕೊಡಲಿ. ಅಂದರೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾವುದೇ ಚಿಂತೆ ಇಲ್ಲದೆ ಆ ಒಂದು ದಿನಕ್ಕಾಗಿ ಕಾಯೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ದಿವಸ ಬೆಳಗ್ಗೆ ಎದ್ದ ತಕ್ಷಣ 29 ಆಯಿತು, 30 ಆಯಿತು, 31 ಆಯಿತು, ಇನ್ನೂ ಬಂದಿಲ್ಲ ಹೇಳ್ಕೊತಾ ಇರ್ತಾರೆ. ಸೊ ಅದಕ್ಕಾಗಿ ಒಂದು ಅಟ್ಲೀಸ್ಟ್ ಟ್ವಿಟ್ಟರಲ್ಲಿ ಆದರೂ ಒಂದು ಪಾಯಿಂಟ್ ನೋಟಿಫಿಕೇಷನನ್ನು ಸೆಂಡ್ ಮಾಡಲಿ. ಸೊ ಇದು ಮೊದಲನೇ ಒಂದು ಅಪ್ಡೇಟ್. ಕೆ ಇ ಅವರ ಕಡೆಯಿಂದ ಯಾವುದೇ ರೀತಿಯ ರಿಸಲ್ಟ್ KCET 2025 ಸಂಬಂಧಪಟ್ಟ ಹಾಗೆ ಮೊನ್ನೆ ಯಾರಿಗೆ ರ್ಯಾಂಕ್ ಬಂದಿಲ್ಲ ಅವ್ರದ್ದು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸೊ ಆದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ಯಾರ್ಯಾರು PWD ಅಂದರೆ ಫಿಸಿಕಲಿ ವಿತ್ ಡಿಸಬಿಲಿಟಿ ಇದ್ದಾರೆ ಅಂಥವರಿಗೆ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡೋದಕ್ಕೆ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಒಂದು ನೋಟಿಫಿಕೇಶನ್ ಕೂಡ ಕೊಟ್ಟಿರುವಂಥದ್ದು. ನಿಮ್ಮ ಒಂದು ಮೆಡಿಕಲ್ ಟೆಸ್ಟ್ ಏನಿರ್ತದೆ, ಅದು ಯಾವುದೇ ಒಂದು ಕೋರ್ಸ್ ಈ ಒಂದು ಕೆ ಇ ಅಂಡರ್ ಬರುವಂಥದ್ದಾಗಿರ್ಬೋದು, ಅದಕ್ಕೆ ಸೊ 3/6/2025 to 6/6/2025 ಅಂದರೆ 4 days ನಿಮಗೆ ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ. ಸೊ ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಈ ಒಂದು ಲಿಂಕಲ್ಲಿ ನೀವು ಲಾಗಿನ್ ಆಗಿಬಿಟ್ಟು OTP ಬರ್ತದೆ, ಲಾಗಿನ್ ಆಗಿ ಸೊ ಅಲ್ಲಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬೇಕು. ಯಾವ ಡೇಟು ಆ ಡೇಟಿಗೆ ಸಂಬಂಧಪಟ್ಟ ಹಾಗೆ ಮಾರ್ನಿಂಗು ಆಫ್ಟರ್ನೂನು ಅನ್ನೋದನ್ನು ನೀವು ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬೇಕು. ಅದರ ಜೊತೆಗೆ ಅಲ್ಲಿಯೇ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬರಬೇಕು ಅನ್ನೋದನ್ನು ಕೂಡ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ತೆಗೆದುಕೊಂಡು KEAಗೆ ಹೋಗಿಬಿಟ್ಟು ಆ ದಿವಸ ನೀವು ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಕೊಂಡು ಬರಬೇಕಾಗ್ತದೆ. ಯಾರು PH ಕೋಟಾದಲ್ಲಿ ಎಸ್ ಅಂತ ಹಾಕಿದ್ದೀರಿ ಅಪ್ಲಿಕೇಶನ್ ಫಾರ್ಮಲ್ಲಿ, ಸೊ ಅಂತಹ ಎಲ್ಲ ವಿದ್ಯಾರ್ಥಿಗಳು PH ಟೆಸ್ಟಿಗೆ, ಮೆಡಿಕಲ್ ಟೆಸ್ಟಿಗೆ KEA ಆಫೀಸಿಗೇನೆ ಹೋಗಬೇಕಾಗ್ತದೆ. ಸೊ ಅದು 3ನೇ ತಾರೀಕಿಂದ 6ನೇ ತಾರೀಕು ತನಕ ಇದೆ. ಅದಕ್ಕೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ, ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಸೊ ಇವೆರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಮೊದಲನೇದಾಗಿ, ಇನ್ನೂ ಕೂಡ KE ಅವರ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಯಾರ್ಯಾರ್ದು ಮೊನ್ನೆ ರ್ಯಾಂಕ್ ಬಂದಿಲ್ಲ ಅಂಥವರಿಗೆ. ಸೊ ಎರಡನೇದಾಗಿ, PH ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ, ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸೊ ಅಪಾಯಿಂಟ್ಮೆಂಟ್ ಲಿಂಕನ್ನು KE ಅವರು ಕೊಟ್ಟಿರುವಂಥದ್ದು. ಸೊ ಆದಷ್ಟು ಬೇಗ KE ಅವರು ರಿಸಲ್ಟನ್ನು ಕೂಡ ಕೊಡೋ ಹಾಗೆ ಆಗಲಿ. ಯಾಕಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಜಾತಕ ಪಕ್ಷಿಯ ಹಾಗೆ ಅವರು ಕೂಡ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ರಿಸಲ್ಟನ್ನು ಕೊಡೋ ಹಾಗಾಗಲಿ KE ಅವರು ಅಂತ ಹೇಳ್ತಾ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.